ಬ್ಯಾನ್ ಮಾಡಿದ್ರಿಂದ ಈಗ ಒಂದೊಂದೇ ಬೆಳಕಿಗೆ ಬರ್ತಾ ಇದೆ. ಒಂದು ಮೀಟ್ರ್ ಹಾಕಿಲ್ಲ ಅನ್ನೋದು, ಪರ್ಮಿಟ್ ಇಲ್ಲ ಅನ್ನೋದು, ಒಂದು ಬೈಕ್ ಟ್ಯಾಕ್ಸಿ ಬ್ಯಾನ್ ಅನ್ನೋದು ಎಷ್ಟೊಂದು ಅನಾಹುತಗಳಿಗೆ ಅಂದರೆ ಈಗ ನಡೀತಿರೋ ಇದಕ್ಕೆಲ್ಲ ದಾರಿ ಮಾಡಿಕೊಟ್ಟಿದೆ. ಈಗ ಸರ್ ಏನು ಅಂದರೆ ಈ ಮೀಟ್ರ್ ಹಾಕಲ್ಲ ಅನ್ನೋದಕ್ಕೆ ಕಾರಣ ಏನು? ಓಲಾ, ಊಬರ್, ರ್ಯಾಪಿಡೋ ನಮ್ಮ ಆದರೆ ಆ್ಯಪ್ ಸಂಸ್ಥೆಗಳು ನೀನು ನೋಡಪ್ಪ ನಮ್ಮ ಸಂಸ್ಥೆಯಲ್ಲಿ ಸೇರ್ಪಡೆ ಆಗಿದ್ದೀನಯ್ಯ, ನೀನು ಯಾವುದೇ ಕಾರಣಕ್ಕೂ ಆನ್ಲೈನ್ ಅಂದರೆ ಮೀಟ್ರಲ್ಲೇ ಸರ್ವಿಸ್ ಕೊಡಬೇಕು, ಅದೇನಿದೆಯೋ ನಾವು ಇನ್ಸೆಂಟಿವ್ ಕೊಡೋದು ಇನ್ನೊಂದು ಕೊಡೋದು ನಾವು ಕೊಟ್ಕೊತೀವಿ, ನೀನು ಮೀಟ್ರಲ್ಲೇ ಮಾಡಬೇಕು ಅಂದರೆ ಇದು ಏನೂ ಆಗ್ತಾ ಇರಲಿಲ್ಲ ಸರ್. ಈ ವ್ಯವಸ್ಥೆನ ಕುಲ್ಗೆಡ್ಸ್ತವ್ರೆ ಇವರು, ಈ ಆನ್ಲೈನ್ ಸಂಸ್ಥೆಗಳು. ಹಂಗಾಗಿ ಮುಂದೆ ಆಯಿತು ಸರ್, ಈಗ ನಾನು ಹೇಳ್ತೀನಿ ಆಯಿತು ಬೈಕು ತಂದ್ರಪ್ಪ, ಬೈಕಿಗೂ ಮೀಟ್ರ್ ಬೇಕಲ್ಲ, ಅವ್ರನ್ನೂ ಆನ್ಲೈನ್ ಆ್ಯಪ್ ಅಂಡರ್ಗೆ ತಂದುಬಿಟ್ರೆ ಈಗ ಕೇಂದ್ರ ಸರ್ಕಾರದ ಹತ್ರ ಈಗ ಪ್ರಸರಿಕಂ ಬಂದವ್ರೆ ಹೆಂಗೆ ಬೇಕು ಹಂಗೆ ಲೂಟಿ ಮಾಡಿ ಪೀಕ್ ಅವರಲ್ಲಿ ಅಂತ, ಬೈಕಲ್ಲೂ ಹಂಗೆ ಲೂಟಿ ಮಾಡೋಕೆ ನಿಂತಂತಾರ? ಇಲ್ಲ, ಅದೆಲ್ಲ ತಪ್ಪು. ಸುಮ್ಮನೆ ಅವ್ರು ಆನ್ಲೈನ್ ಆ್ಯಪ್ ಮಾಡಿಬಿಟ್ಟಿದ್ದಾರೆ, ಅದಕ್ಕೆ ಯಾರೋ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟಿದ್ದಾರೆ ಅಂತೇಳಿ ಟ್ರಾನ್ಸ್ಪೋರ್ಟ್ ಲೈನ್ ನಡೀತಿರೋವಂಥ ವ್ಯವಸ್ಥೆನ ಬಾಳಗೆಡಿಸೋದು ತುಂಬ ತಪ್ಪದು. ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಿರೋದು ತೊಂದರೆ ಆಗಿರೋದು ಗ್ರಾಹಕರಿಗ, ಇಲ್ಲ ಆಟೋ ಡ್ರೈವರಿಗ, ಇಲ್ಲ ಓಲಾ ಏನು ಕಂಪ್ನಿಗೆ ಅಂದರೆ ಇದು ರ್ಯಾಪಿಡೋ, ಓಲಾ ಅವ್ರಿಗೆ ತೊಂದರೆ, ಯಾರಿಗೆ ತೊಂದರೆ ಆಗಿದೆ ಇದರಿಂದ? ಬೈಕ್ಗಳನ್ನ ಅಂದರೆ ವೈಟ್ ಬೋರ್ಡ್ ಬೈಕ್ಗಳನ್ನ ಯಾರು ಓಡಿಸ್ತಿದ್ರಲ್ಲ ರೈಡರ್ಗಳು, ಅವರು ಸೇಫ್ ಆಗಿದ್ದಾರೆ. ಅವ್ರಿಗೆ ಅವ್ರ ಪ್ರಕಾರ ಅವ್ರಿಗೆ ತೊಂದರೆ ಆಗಿರ್ಬೋದು. ನಾವು ಈ ವ್ಯವಸ್ಥೆ ಎಲ್ಲ ನೋಡ್ತಿರೋದ್ರಿಂದ, ಸಂಘಟನೆಗಳು ಇದನ್ನೆಲ್ಲ ನೋಡ್ತಿರೋದ್ರಿಂದ, ಟ್ರಾನ್ಸ್ಪೋರ್ಟ್ ಲೈನಲ್ಲಿ ಇರೋದ್ರಿಂದ ಪಾಪ ಹುಡುಗರು ಅಮಾಯಕರು ಅವ್ರುಗಳೆಲ್ಲ ಅವ್ರ ಅಸಹಾಯಕತೆನ ಬಳಸ್ಕೊಂಡಿದ್ದಾರೆ ಅಷ್ಟೇ. ಈ ಆ್ಯಪ್ ಸಂಸ್ಥೆಗಳು ಅವ್ರು ಸೇಫ್ ಆಗಿದ್ದಾರೆ ಅನ್ನೋದು ಒಂದು ನಮಗೆ ಖುಷಿ. ಯಾಕೆ ಅಂದರೆ ಪ್ರಯಾಣಿಕರುಗಳನ್ನ ವೈಟ್ ಬೋರ್ಡಲ್ಲಿ ಕರ್ಕೊಂಡೋಗಿ ಅವ್ರಿಗೆ ಏನೇ ಹೆಚ್ಚು ಕಡಿಮೆ ಆದರೂ ಪಾಪ ಅವರು ಅದಕ್ಕೆಲ್ಲ ಪರಿಹಾರ ಕಟ್ಕೊಡ್ಬೇಕು. ಹಂಗಾಗಿ ಆ ಪಾಪ ರೈಡರ್ಗಳು ಸೇಫ್ ಆಗಿದ್ದಾರೆ ಅನ್ನೋದು ಒಂದು ಖುಷಿ. ಎರಡನೇದು, ಅವರ ಪ್ರತಿದಿನದ ಆದಾಯಕ್ಕೂ ಕೂಡ ಕುತ್ತಾಗಿದೆ, ಅದು ನಮಗೂ ಅರ್ಥ ಆಗುತ್ತೆ. ಆದರೆ ಈ ಬೈಕ್ ಟ್ಯಾಕ್ಸಿನೇ ಅಲ್ಲ ಜೀವನಕ್ಕೆ. ಈಗ ನೋಡ್ರಿ, ನಾವು ಈಗ ಆಟೋ ತೊಗೊಂಡಿರ್ತೀವಿ, ಕಾರ್ ತೊಗೊಂಡಿರ್ತೀವಿ, ಸಾಲ ಮಾಡಿರ್ತೀವೋ ಇನ್ನೊಂದು ಮಾಡಿರ್ತೀವೋ, ಅವರು ಅದೇ ಥರದಲ್ಲೇ ಮೊರೆ ಹೋಗಬೇಕು. ಅವರು ಆಟೋ ಹಾಕ್ಕೊಳ್ಳಿ, ಕಾರ್ ಹಾಕ್ಕೊಳ್ಳಿ. ಈಗ ನಮ್ಮಲ್ಲಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆಯಲ್ಲಿ ಬೈಕ್ಗೆ ಪರ್ಮಿಷನ್ನೇ ಇಲ್ಲ, ಪ್ರಯಾಣಿಕರು ಸೇವೆ ಕೊಡೋದಕ್ಕೆ ಪರ್ಮಿಷನ್ನೇ ಇಲ್ಲದೆ ಇರೋದಕ್ಕೆ ನಾವು ಬೇಕು ಅಂದ್ಕೊಂಡು ಅದರಿಂದ ಹೋಗೋದ್ರಲ್ಲಿ ಅರ್ಥ ಇಲ್ಲ. ಅದರಿಂದ ಲಾಬಿ ಮಾಡ್ತಿರೋರು ಬೇಕಾಗಿರ್ಬೋದು, ಯಾರಿಗೆ ಆ್ಯಪ್ ಸಂಸ್ಥೆಗಳಿಗೆ ಬೇಕು. ಆ ಆ್ಯಪ್ ಸಂಸ್ಥೆ ನಡೆಸ್ತಿರೋವಂಥ ಆ ವ್ಯವಸ್ಥೆಯಲ್ಲಿ ಯಾರು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ಆ ಇನ್ವೆಸ್ಟ್ಮೆಂಟ್ ಮಾಡಿರುವಂತಹ ವ್ಯಕ್ತಿಗಳಿಗೆ ಅದರಿಂದ ಲಾಭ ಬೇಕೇ ಹೊರತು, ಇಲ್ಲಿ ಅಮಾಯಕರುಗಳನ್ನ ಬಳಸ್ಕೊಂಡು ಜೀವನ ನಡೆಸ್ತಿರುವಂಥ ಅಂಥವ್ರುಗಳು ಇದರಿಂದ ಬೆನಿಫಿಟ್ ತೊಗೊತಿದ್ದಾರೆ ಹೊರತು, ಇದರಿಂದ ಸಫರ್ ಆಗ್ತಿರೋದು ಯಾರು ಅಂದರೆ ಇವ್ರುಗಳನ್ನ ಬೆಳೆಸ್ಕೊಡೋ ಅಂಥ ರೀತಿಯಲ್ಲಿ ನಾವುಗಳು ಇಲ್ಲಿ ಪ್ರಯಾಣಿಕರು ಸೇವೆ ಕೊಟ್ಕೊಂಡಿದ್ದೀವಲ್ಲ, ಇಲ್ಲಿ ನಾವುಗಳು ಎಸ್ಪೆಷಲಿ ಕ್ಯಾಬ್ ಅವರಾಗಲಿ, ಆಟೋದವರಾಗಲಿ, ಈ ಟೂ ವೀಲರ್ಗಳಾಗಲಿ, ಇವ್ರುಗಳು ಸಫರ್ ಆಗ್ತಾ ಇದ್ದಾರೆ. ನಾನಾ ರೈಡರ್ಗಳಿಗೆಲ್ಲ ಹೇಳೋದಿಷ್ಟೇ, ನಮ್ಮ ಕರ್ನಾಟಕ ಟ್ರಾನ್ಸ್ಪೋರ್ಟ್ ಇಲಾಖೆಯಲ್ಲಿ ನಿಮಗೆ ಬೈಕ್ ಟ್ಯಾಕ್ಸಿಗೆ ಅನುಮತಿ ಇದ್ದರೆ ನಮಗೇನು ಅಭ್ಯಂತರ ಇಲ್ಲ, ಮಾಡ್ಕೊಳ್ರಪ್ಪ. ಆ ಥರ ಅನುಮತಿ ಇಲ್ಲ ಅಂದರೆ ನೀವು ದಯವಿಟ್ಟು ಮಾಡಬೇಡಿ. ಅದು ಯಾವತ್ತಿದ್ರೂ ನಿಮಗೆ ಕಂಟಕ, ನಿಮ್ಮ ಒಳ್ಳೇದಕ್ಕೇ ನಾವು ಇಷ್ಟೆಲ್ಲ ಹೇಳ್ತಾ ಇರೋ ಅಂಥದ್ದು. ಹಾಗಾಗಿ ಅವ್ರಿಗೋಸ್ಕರ ನಾವು ಹೇಳ್ಬಲ್ಲೆ, ಅವ್ರು ಚೆನ್ನಾಗಿರಲಿ ಅಂತ. ನೋಡು, ಬೈಕ್ ಟ್ಯಾಕ್ಸಿಯಿಂದ ಈಗ ಅವರಿಗೆ ಬಿಸ್ನೆಸ್ ಏನಾದ್ರು ಹೊಡ್ತಾವಿದೆಯಾ ಅಗ್ರಿಗೇಟ್ ಕಂಪ್ನಿಗಳಿಗೆ ಇದರಿಂದ ಬ್ಯಾನ್ ಮಾಡೋದ್ರಿಂದ? ಬೇರೆ ಅಂದರೆ ಈಗ ಆಟೋ ಅಥವಾ ಕ್ಯಾಬ್ಗಳಿಂದ ಕಲೆಕ್ಷನ್ ಏನು ಕಮ್ಮಿ ಆಗಿದೆಯಾ? 100% ಕಡಿಮೆ ಆಗಿರುತ್ತೆ ಸರ್. ಬೈಕ್ ಟ್ಯಾಕ್ಸಿ ಅವರು ಈಗ ಬೈಕ್ ಟ್ಯಾಕ್ಸಿ ಅಂತ ಜನ ಹೇಳ್ತಾರೆ ಅಷ್ಟೇ. ಈಗ ಪ್ರತಿಯೊಬ್ಬ ಬೈಕ್ ಓಡಿಸೋವಂಥ ರೈಡರ್ಗಳು ಮಾಡೋ ಪ್ರತಿ ಟ್ರಿಪ್ಪಲ್ಲೂ ಕೂಡ ಅವನು ಕಮಿಷನ್ ಕೊಡ್ತಾಯಿದ್ರು. ಈಗ ಉದಾಹರಣೆಗೆ 1000 ರೂಪಾಯಿ ದುಡಿದ್ರೆ ಆ 1000 ರೂಪಾಯಿ ದುಡಿಯೋದಕ್ಕೆ ಒಂದು 300-400 ರೂಪಾಯಿ ಪೆಟ್ರೋಲ್ ವೇಸ್ಟ್ ಮಾಡಬೇಕಾಗಿತ್ತು. ಆಮೇಲೆ ಅವನು ಕಮಿಷನ್ ಒಂದು 200-250 ರೂಪಾಯಿ ಅಂತ ಕೊಡಬೇಕಾಗಿತ್ತು. ಅದೆಲ್ಲ ಅವನು ಲಾಸೇ ಆಗ್ತಾ ಇರೋದು. ಇಲ್ಲಿ ಇವ್ರು ಏನೋ ಒಂದು ದಿನಕ್ಕೆ ಒಂದು 500-600 ರೂಪಾಯಿ ದುಡಿತಿದ್ರಲ್ಲ ಅನ್ನೋ ಜೋಶಲ್ಲಿ ಇವ್ರು ಮಾತಾಡ್ಬೋದು ಅಷ್ಟೇ. ಖಂಡಿತ ಬೈಕ್ ಟ್ಯಾಕ್ಸಿಯಿಂದ ಅವ್ರಿಗೇನು ಆದಾಯ ಹೋಗ್ತಿತ್ತು ಅದು ತುಂಬ ಹೊಡೆತ ಬಿದ್ದಿದೆ. ಮತ್ತು ಈಗ ಏನಾಗ್ಬಿಟ್ಟಿದೆ, ಕ್ಯಾಬ್ಗಳಿಗೆ ಏನು ಡ್ಯೂಟಿಗಳು ಅಷ್ಟೊಂದು ಬರ್ತಾ ಇಲ್ಲ. ಎಲ್ಲ ಇರೋದ್ರಲ್ಲಿ ಪರವಾಗಿಲ್ಲ, ಆಟೋಗಳು ಬರ್ತಾ ಇದ್ದಾವೆ. ಆದರೆ ಆಟೋದವ್ರನ್ನ ಡ್ಯೂಟಿ ಮಾಡೋದಕ್ಕೆ ಇಲಾಖೆ ಬಿಡ್ತಾ ಇಲ್ಲ. ಯಾಕೆ ಅಂದರೆ ನೀವು ಮೀಟರ್ ಸರ್ವಿಸ್ ಕೊಡಿ ಅಂತ. ಹಾಗಾಗಿ ಒಂಥರ ವಿಚಿತ್ರ ಆಗ್ಬಿಟ್ಟಿದೆ ಈ ವ್ಯವಸ್ಥೆ ಈಗ ಸದ್ಯದ ಮಟ್ಟಿಗೆ. ನಗರ ಮೀಟರ್ ಅಂತ ಹೇಳಿದರೆ ಅದು ಒಂದು ಆ್ಯಪ್ ಅಂತ ಹೇಳಿದರೆ, ಅದು ಆ್ಯಪ್ ಯಾವ ಥರ ವರ್ಕ್ ಆಗುತ್ತೆ ಸರ್? ನಗರ ಮೀಟರ್ ಅನ್ನೋದು ಸೇಮ್ ಅವ್ರದ್ದು ಈ ಓಲಾ, ಊಬರ್, ರ್ಯಾಪಿಡೋ ಅನ್ನೋ ರೀತಿಯಲ್ಲಿ ಅಪ್ಲಿಕೇಶನ್ ಅಷ್ಟೇ. ಅದು ಈಗೆಲ್ಲ ಆನ್ಲೈನ್ ಅನ್ನೋದ್ರಿಂದ ಆನ್ಲೈನ್ ಅಪ್ಲಿಕೇಶನ್ನು. ಈಗ ಅದು ಯಾವ ರೀತಿ ವರ್ಕ್ ಆಗ್ತದೆ ಅಂದರೆ, ಈಗ ಒಬ್ಬ ಆಟೋ ಇಟ್ಕೊಂಡಿರ್ತಾನೆ, ಆಟೋಗೆ ಸರ್ಕಾರ ಏನು ಮಾಡಿದೆ, ಮೀಟ್ರ್ ಅಳವಡಿಸ್ಕೊಡ್ಬೇಕು ಅಂತ ಹೇಳಿದೆ. ಮತ್ತು ಅದಕ್ಕೆ ಇಲಾಖೆಗಳು ಅದಕ್ಕೆ ರೇಟ್ ಫಿಕ್ಸ್ ಮಾಡಿದೆ. ಈಗ ಒಬ್ಬ ಆಟೋ ಓಡಿಸೋ ಅಂಥವನು ಒಂದು ಪ್ರಯಾಣಿಕರುಗಳು ಏನಾದರೂ ಕೈ ಹಾಕಿ ಅಡ್ಡ ಹಾಕಿ ಕರೆದಾಗ ಅವನೇನು ಮಾಡಬೇಕು, ಮೀಟರ್ ಸರ್ವಿಸ್ ಕೊಡಬೇಕು. ಈಗ ಕೆಲವರೆಲ್ಲ ಮನೇಲಿ ಇರ್ತಾರೆ, ಎಲ್ಲೋ ಇರ್ತಾರೆ, ಅವ್ರಿಗೆ ಆಟೋ ಬೇಕಿರುತ್ತೆ, ಯಾರು ಆಟೋ ಸ್ಟ್ಯಾಂಡ್ ಹತ್ರಕ್ಕೆ ಹೋಗಲ್ಲ, ರಸ್ತೆಗೆ ಬರಲ್ಲ.
ಅಂಥ ಸಂದರ್ಭದಲ್ಲಿ ಆನ್ಲೈನ್ ಆ್ಯಪ್ ಬೇಕು, ಯಾವುದು ಮೀಟರ್ ಸರ್ವಿಸ್ ತಗೊಳ್ಳೋವಂಥ ಆ್ಯಪ್ ಬೇಕು ಅಂದಾಗ ಈ ನಗರ ಮೀಟರ್ ಅನ್ನೋದನ್ನು ಬಳಸ್ಕೊಳ್ಳಿ ಅನ್ನೋ ರೀತಿಲಿ ಇರೋದು. ಬರೀ ಅದು ಆಟೋಗೆ ಅಂತ ಅಲ್ಲ, ಕ್ಯಾಬ್ಗೂ ಕೂಡ ಮಾಡಿದ್ದಾರೆ. ಅಲ್ಲಿ ಏನು ಅಂದರೆ ಕ್ಯಾಬಲ್ಲಿ ಏನು ಅಂದರೆ ಮೀಟರ್ನ ಯಾರು ಪರ್ಚೇಸ್ ಮಾಡ್ತಾ ಇಲ್ಲ. ಪರ್ಚೇಸ್ ಮಾಡೋಕ್ಕೆ ಶುರು ಮಾಡಿದ್ರೆ ಆಟೋ ಆದರೆ ಏನು ಅಂದರೆ ಶೋರೂಮಿಂದ ಆಟೋ ಕೊಡ್ತಿದ್ದಂಗೆ ಒಂಥರ ಕೇಕ್ ಬಾಕ್ಸ್ ಥರ ಮೀಟರ್ ಬಾಕ್ಸ್ ಕೊಟ್ಬಿಡ್ತಾರೆ ಇದನ್ನು ಹಾಕಬೇಕು ಅಂತ. ಕ್ಯಾಬಲ್ಲಿ ಹಂಗಿಲ್ಲ. ಕ್ಯಾಬಲ್ಲಿ ಆದರೆ ಪರ್ಸ್ನಲ್ ಆಗಿ ಹೋಗಿ ದುಡ್ಡು ಕೊಟ್ಟು ತಗೊಳ್ಬೇಕು. ಇಲ್ಲೆಲ್ಲ ಮಾದೇವಪುರದಲ್ಲಿ ಮತ್ತು ಅಬ್ಬಿಗೆರೆಯಲ್ಲಿ 2 ಕಡೆ ಮ್ಯಾನುಫ್ಯಾಕ್ಚರ್ ಇದ್ದಾವೆ. ಅಲ್ಲಿ ಹೋದರೆ ಅಲ್ಲೇ ತೋರಿಸ್ತಾರೆ ಏನೇನು ರೇಟಿಗೆ ಸಿಗುತ್ತೆ ಅಂತ. ಯಾವ್ದು ಕಂಫರ್ಟಬಲ್ ಅನ್ಸುತ್ತೋ ಅಂತ ಮೀಟರ್ ಹಾಕ್ಸ್ಕೊಂಡ್ಬಿಟ್ರೆ ಅವರೇ ಮೌಲ್ಯಮಾಪನ ಇಲಾಖೆ ಸರ್ಟಿಫಿಕೇಟು ಮಾಡಿಸ್ಕೊಡ್ತಾರೆ. ಅದನ್ನು ತಗೊಂಬಂದು ಇವರು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಂಡು ಅದ್ರಲ್ಲಿ ಅಪ್ಲೋಡ್ ಮಾಡಿದ್ರೆ ಅವರಲ್ಲಿ ಆಕ್ಟಿವೇಟ್ ಮಾಡಿಕೊಡ್ತಾರೆ. ಆಟೋ ಮತ್ತು ಕ್ಯಾಬ್ಗಳು ಕೂಡ ಅಪ್ಲಿಕೇಶನಲ್ಲಿ ಸಿಗುತ್ತೆ. ಆಟೋದವ್ರು ಹೆಂಗೆ ರೋಡ್ಗಳಲ್ಲಿ ಕೈ ಹಾಕಿದ್ರೆ ನಿಲ್ಲಿಸ್ತಾರೆ, ಹಾಗೆ ಕ್ಯಾಬಲ್ಲೂ ಕೂಡ ನಿಲ್ಲಿಸುವಂಥ ರೀತಿಲಿ ಆ ಸಂಸ್ಥೆಯವ್ರು ಏನು ಮಾಡಿದ್ರೆ ಒಂದು ಕ್ಯಾಪ್ ಹಾಕೊಡ್ತಾ ಇದ್ದಾರೆ. ಆಟೋ ಮೇಲೆ ಕ್ಯಾಬ್ಗಳ ಮೇಲೆ ಕ್ಯಾಪ್ ಹಾಕೊಡ್ತಿದ್ದಾರೆ, ಕೈ ಬಾಡಿಗೆ ಈಸಿ ಆಗಲಿ ಅಂತ. ಅದ್ರ ಜೊತೆ ಆನ್ಲೈನು ಕೂಡ ಮಾಡಿರೋದ್ರಿಂದ ಈಗ ನೋಡಿ, ನೀವೆಲ್ಲ ನಿನ್ನೆ ನೋಡಿರ್ಬೋದು, ಪೀಕ್ ಅವರಲ್ಲಿ ಕೇಂದ್ರ ಸರ್ಕಾರ ಅನುಮತಿ ಕೊಟ್ಬಿಟ್ಟಿದೆ. ಪೀಕ್ ಅವರಲ್ಲಿ ಕಸ್ಟಮರ್ ಹತ್ರ ನೀವು ಹೆಂಗಾರ ಸುಲಿಗೆ ಮಾಡ್ಕೊಳ್ಳಿ ಅನ್ನೋ ರೀತಿಲಿ. ಹೆಂಗ್ ಸುಲಿಗೆ ಮಾಡಕ್ ಬರ್ತದ್ರಿ ಪಾಪ ದುಡ್ಕೊಂಡು ತಿನ್ನೋರು ಅವ್ರುಗಳು, ಪ್ರಯಾಣಿಕರುಗಳು. ದುಡಿಮೆ ದುಡ್ಡಲ್ಲಿ ಹೆಂಗ್ ಬೇಕಾದ್ರೂ ಅವ್ನು ಸುಲಿಗೆ ಮಾಡ್ಬಿಟ್ರೆ ಕಷ್ಟ ಆಗ್ತದೆ. ಹಂಗಾಗಿ ನಾವು ಕೂಡ ಹೇಳೋದಿಷ್ಟೇ ಪ್ರಯಾಣಿಕರುಗಳಿಗೆ, ಮೀಟರ್ ಸರ್ವಿಸ್ ತಗೊಳ್ಳಿ. ನೀವು ಅಲ್ಲಿ ಯಾವುದೇ ಆ್ಯಪ್ ಯೂಸ್ ಮಾಡಿ ಮೀಟರ್ ಸರ್ವಿಸ್ ಇರುವಂತಹ ವ್ಯವಸ್ಥೆನ ನೀವುಗಳು ಕೈ ಜೋಡಿಸ್ಕೊಳ್ಳಿ ಅಂತ ನಾವು ಪ್ರಯಾಣಿಕರಿಗೆ ಹೇಳ್ತಾ ಇದ್ದೀವಿ. ಆದರೆ ಎಲ್ಲ ಒಂದು ಕಡೆ ಈ ನಗರ ಮೀಟರ್ ಅನ್ನೋ ಆ್ಯಪು ಇನ್ನೂ ಜನಗಳ ಕಿವಿಗಳಿಗೆ ಅಷ್ಟಾಗಿ ಬಿದ್ದಿಲ್ಲ. ನಗರ ಮೀಟರ್ ಜನ ಹೇಗೆ ಓಲಾ ಊಬರ್ ಥರ ಬುಕ್ ಮಾಡಿದ್ರೆ ಮಾಡ್ಬೋದು. ಹೌದೌದು, ಪ್ಲೇಸ್ಟೋರ್ಗೆ ಹೋಗಿ ನಗರ ಚಾಲಕ ಅಂತ ಹೊಡೆದ್ರೆ ಡ್ರೈವರ್ ಆ್ಯಪ್ ಬರುತ್ತೆ, ನಗರ ಗ್ರಾಹಕ ಅಂತ ಹೊಡೆದ್ರೆ ಅವ್ರದ್ದು ನಗರ ಅಂತ ಹೊಡಿತಿದ್ದಂಗೆ ಅಲ್ಲಿ ಪ್ಲೇಸ್ಟೋರಲ್ಲಿ ಬಂದ್ಬಿಡುತ್ತೆ. ಅವ್ರು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಬುಕಿಂಗ್ ಮಾಡೋದಕ್ಕೆ ಶುರು ಮಾಡಿದ್ರೆ ಈಗೇನಾಗ್ಬಿಟ್ಟಿದೆ, RTOದರೆಲ್ಲ ಹಿಡಿಯೋದ್ರಿಂದ ಮೀಟರ್ ರನ್ ಆಗಬೇಕು ಅಂತಿರೋದ್ರಿಂದ ಸಾಕಷ್ಟು ಜನ ಆಟೋ ಚಾಲಕರುಗಳು ಅವರೇ ಪಾಪ ವ್ಯಾಲಂಟ್ರಿ ಆಗಿ ಬಂದು ಮೀಟರ್ಗಳನ್ನೆಲ್ಲ ಪಾಸಿಂಗ್ ಮಾಡಿಸ್ಕೊಂಡು ರಿನ್ಯೂವಲ್ ಮಾಡಿಸ್ಕೊಂಡು ಸರ್ಟಿಫಿಕೇಟ್ನ ಈಗ ಅವರೇ ಬಂದು ಆ್ಯಪ್ಗಳನ್ನ ಡೌನ್ಲೋಡ್ ಮಾಡಿ ಮೀಟರ್ ಸರ್ವಿಸ್ ಕೊಡೋಣ ಅನ್ನೋ ರೀತಿಲಿ ಬರ್ತಾ ಇದ್ದಾರೆ. ಇದು ಒಳ್ಳೆ ಬೆಳವಣಿಗೆ, ಅದು ಆಗಬೇಕು. ಹಂಗಾಗಿ ಪ್ರಯಾಣಿಕರುಗಳಿಗೆ ಆಟೋ ಸಿಗುತ್ತೆ, ತೊಂದರೆ ಇಲ್ಲ. ಕ್ಯಾಬ್ಗಳ ಸಂಖ್ಯೆ ತುಂಬ ಕಮ್ಮಿ ಇದೆ. ಈಗ ಆಟೋ ನಗರ ಮೀಟರ್ ಆ್ಯಪಲ್ಲಿ ಹೋಗಿ ಒಂದು ಆರ್ಡರ್ ಬುಕ್ ಮಾಡ್ತೀನಿ. ಹೌದು, ಓಕೆ. ಮೀಟರ್ ಯಾವ ಥರ ರನ್ ಆಗುತ್ತೆ? ಯಾಕಂದರೆ ಅಲ್ಲಿಂದ ನೀವು ಅಲ್ಲಿ ಹೊಡೋದು ಆನ್ ಮಾಡ್ತಾರಾ, ಹೇಗಿಲ್ಲ ಬಂದ್ಮೇಲೆ ಸ್ಟಾರ್ಟ್ ಮಾಡ್ತಾರಾ? ಈಗ ಉದಾಹರಣೆಗೆ ನಾನು ಇವಾಗ ಇಲ್ಲಿ ಕೂತಿದ್ದೀನಿ, ನನಗೆ ಇವಾಗ ಆಟೋ ಬೇಕು ಇಲ್ಲ ಕ್ಯಾಬ್ ಬೇಕು, ನಾನೀಗ ಇಲ್ಲಿ ಬುಕ್ ಮಾಡ್ತೀನಿ, ಅಲ್ಲಿ ಬಂದು ಗಾಡಿ ನಿಂತ್ಕೊಡುತ್ತೆ. ಗಾಡಿ ಬಂದಿದೆ ಅಂತ ನನಗೆ ಮೆಸೇಜ್ ಬರುತ್ತೆ. ಇಲ್ಲ ಅಂದರೆ ಡ್ರೈವರು ಕೂಡ ನಮಗೆ ಫೋನ್ ಮಾಡ್ತಾರೆ. ಆಗ ನಾವು ಕೆಳಗಡೆ ಹೋಗ್ತೀವಿ. ಹೋದಾಗ OTP ಇರುತ್ತೆ. ಸರ್ OTP ಹಾಕೊಳ್ಳಿ ಅಂತ ಹೇಳಿ ಕೊಡ್ತೀವಿ. ಅಲ್ಲಿ OTP ಕೊಟ್ಟಾದ್ಮೇಲೆ ಅವರು ಅಲ್ಲಿ ಕೆಲವರಿಗೆಲ್ಲ ರೂಟ್ ಗೊತ್ತಾಗಲ್ಲ, ಹೆಂಗಪ್ಪ ರೂಟು ಅಂತ. ಅವ್ರು ಅಲ್ಲಿ OTP ಹಾಕಿಷ್ಟಕ್ಕೆ ನಾವಿಗೇಷನ್ ತೋರಿಸುತ್ತೆ, ಅವ್ರು ಎಲ್ಲಿ ಡ್ರಾಪ್ ಆಗಬೇಕು ಅನ್ನೋ ಜಾಗಕ್ಕೆ. ಅದು ಆಟೋಮೆಟಿಕ್ಲಿ ಕರ್ಕೊಂಡೋಗಿ ಆ ಸ್ಥಳಕ್ಕೆ ಹೋದ್ಮೇಲೆ ಟ್ರಿಪ್ ಎಂಡ್ ಮಾಡ್ತಾರೆ. ಟ್ರಿಪ್ ಎಂಡ್ ಮಾಡಿದಾಗ ಆಟೋ ಮೀಟ್ರು, ಆ ಟ್ರಿಪ್ ಸ್ಟಾರ್ಟ್ ಮಾಡಿದಾಗ ಆಟೋ ಮೀಟ್ರನ್ನು ಕೂಡ ಆನ್ ಮಾಡಬೇಕು ಕಸ್ಟಮರ್ ಮುಂದೆ. ಅಲ್ಲಿ ಆನ್ ಮಾಡಿದಾಗ ಏನಾಗುತ್ತೆ, ಅವರಲ್ಲಿ ಹೋಗಿ ಇಳಿಯುವಂಥ ಸಂದರ್ಭದಲ್ಲಿ ಮತ್ತೆ ಮೀಟ್ರು ಅಲ್ಲಿ ನೋಡ್ತಾರೆ, ಸರ್ ಈ ರೇಟ್ ಓಡಿದೆ ಮೀಟ್ರಲ್ಲಿ ಅಂತ. ಆ ರೇಟನ್ನು ಕಸ್ಟಮರ್ ನೋಡ್ಕೊತಾರೆ. ಆಮೇಲೆ ಮೀಟ್ರು ಆಫ್ ಮಾಡ್ತಾರೆ. ಅಲ್ಲಿ ಏನು ರೇಟ್ ಓಡಿರುತ್ತೆ ಈ ಆ್ಯಪಲ್ಲಿ ಅಮೌಂಟು ಅಂತ ಮೆನ್ಷನ್ ಮಾಡ್ತಾರೆ. ಮೆನ್ಷನ್ ಮಾಡಿ ಟ್ರಿಪ್ ಎಂಡ್ ಕೊಟ್ಟರೆ ಕಸ್ಟಮರ್ಗೂ ಕೂಡ ಆನ್ಲೈನಲ್ಲಿ ಮೇಲ್ ಹೋಗುತ್ತೆ, ಅವ್ರ ಮೇಲ್ ಐಡಿಗೆ ಇಷ್ಟು ಅಮೌಂಟ್ ಆಗಿದೆ ಅಂತ ಹೋಗುತ್ತೆ. ಹಂಗಾಗಿ ಏನಾಗುತ್ತೆ, ಕಸ್ಟಮರ್ಗಳಿಗೆ ಅವ್ರಿಗೂ ಕೂಡ ಯಾರು ಡ್ರೈವರ್ ಬಂದಿದ್ರು, OTP ಕೊಡೋದ್ರಿಂದ ಏನು ಅಂದರೆ ಡ್ರೈವರ್ ಯಾರು, ಪ್ರಯಾಣಿಕ ಯಾರು ಅನ್ನೋ ಡೇಟಾ ಸಂಸ್ಥೆಗೆ ಹೋಗುತ್ತೆ. ಒಂದು ಸೇಫ್ ಇರುತ್ತೆ. ಹೆಣ್ಮಕ್ಳಾಗಲಿ ಯಾರೇ ಆದರೂ ಸರಿ, ಬಿಡಪ್ಪ ನಾವು ಧೈರ್ಯವಾಗಿ ಇದ್ರಲ್ಲಿ ಓಡಾಡ್ಬೋದು ಅನ್ನೋ ರೀತಿ ಇರುತ್ತೆ. ಆಮೇಲೆ ಕಸ್ಟಮರ್ಗೂ ಅಷ್ಟೇ SOS ಬಟನ್ ಎಲ್ಲ ಕೊಟ್ಟಿರ್ತಾರೆ, ಏನೇ ತೊಂದರೆ ಆದರೂ ಅವರಲ್ಲಿ ಆಪ್ರೇಟ್ ಮಾಡೋ ರೀತಿಯಲ್ಲಿ ಈ ರೀತಿ ವ್ಯವಸ್ಥೆ ಇದೆ. ಸೇಮು ಈ ಥರನೇ ಓಲಾ ಊಬರ್ ರ್ಯಾಪಿಡೋ ನಮ್ಮ ಯಾತ್ರಿ ಥರನೇ ಇದು ಕೂಡ ನಡೆಯೋದು. ಆದರೆ ಇವರು ಡಿವೈಸಲ್ಲಿ ಹಣ ಬರಲ್ಲ. ಇವ್ರದ್ದು ಏನಿದ್ರು, ನೀನು ಕ್ಯಾಬ್ ಓಡಿಸ್ತೀಯಾ, ಕ್ಯಾಬಲ್ಲಿ ಮೀಟರ್ ಇರಬೇಕು, ಆಟೋ ಓಡಿಸ್ತೀಯಾ, ಆಟೋದಲ್ಲಿ ಮೀಟರ್ ಇರಬೇಕು. ಇವ್ರದ್ದೇನು ಕಮಿಷನ್ ತೊಗೊತಾರ? ಸರ್ ಇವರು ಸಬ್ಸ್ಕ್ರೈಬ್ ಪ್ಲಾನಲ್ಲಿ ಇದ್ದಾರೆ. ಅದು ಡ್ರೈವರ್ಗಳನ್ನ ಮೀಟಿಂಗ್ ಕರೀತಾರೆ, ಯಾರ್ಯಾರು ಇದರಲ್ಲಿ ಅಟ್ಯಾಚ್ ಆಗಿದ್ದಾರೆ ಅವ್ರನ್ನೆಲ್ಲ ಮೀಟಿಂಗ್ ಕರೀತಾರೆ. ಡ್ರೈವರ್ಗಳ ಹತ್ರ ಒಪಿನಿಯನ್ ತೊಗೊಂಡು ಡ್ರೈವರ್ಗಳೇ ಇದರಲ್ಲಿ ಇಷ್ಟು ತೊಗೊಳ್ಳಿ ಅನ್ನೋ ರೀತಿಲಿ ಡಿಸೈಡ್ ಮಾಡಿದಾಗ ಆ ಸಬ್ಸ್ಕ್ರೈಬ್ ಅಮೌಂಟ್ಗಳನ್ನ ಇವರು ಡ್ರೈವರ್ಗಳ ಕಡೆಯಿಂದ ತಗೊಳ್ಳೋ ಅಂಥ ರೀತಿಲಿ ಮುಂದಾಗಿದ್ದಾರೆ. ಇವಾಗ ಏನೋ 10 ರೂಪಾಯಿ ಏನೋ ಪೇ ಮಾಡಿದ್ದು ಯಾರೋ ಒಬ್ರು ಗ್ರೂಪಲ್ಲಿ ಹಾಕಿದ್ರು. ಹಂಗಾಗಿ ಈಗ ಬುಕಿಂಗ್ ಬರ್ತಾ ಇದ್ದಾವೆ. ಕೆಲವರೆಲ್ಲ ಈಗ ಅವ್ರು ಏನಾಗಿದೆ, ಮೇಲ್ಗಡೆ ಕ್ಯಾಪ್ ಹಾಕಿರೋದ್ರಿಂದ ಕೆಲವು ಜನ ಈ ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನೆಲ್ಲ ನೋಡಿರೋದ್ರಿಂದ ಆ ಗಾಡಿಗಳನ್ನ ನೋಡಿದಾಗ ನಿಲ್ಲಿಸಿದಾಗ ಏನಾಗುತ್ತೆ, ಅಲ್ಲೂ ಕೂಡ ಅಷ್ಟೇ ಕೈ ಬಾಡಿಗೆ ಅಂತ ಒಂದು ಆಪ್ಷನ್ ಕೊಟ್ಟಿರ್ತಾರೆ. ಅವ್ರ ಗಾಡಿಲಿ ಹತ್ತಿದಾಗ ಆ ಕೈ ಬಾಡಿಗೆ ಅಂತ ಮುಟ್ಟಿದ್ರೆ ಅಲ್ಲಿ OTP ಆಪ್ಷನ್ ಬರುತ್ತೆ. ಇವ್ರ ಫೋನ್ ನಂಬರ್ ಹಾಕಿಷ್ಟಕ್ಕೆ ಅವ್ರ OTP ಹೋಗುತ್ತೆ. ನೀವು ಕೈ ಬಾಡಿಗೆಲ್ಲಿ ಹೋದ್ರೂ ಕೂಡ ನಿಮಗೆ ನಿಮ್ಮ ಹತ್ರ ಆಂಡ್ರಾಯ್ಡ್ ಮೊಬೈಲ್ ಇಲ್ಲ, ಕೀಪ್ಯಾಡ್ ಇರುತ್ತೆ ಅಂದ್ರೂ ಕೂಡ ಆರಾಮಾಗಿ ನೀವು ಜರ್ನಿ ಮಾಡ್ಬೋದು. ಈ ಆ್ಯಪಲ್ಲಿ ತುಂಬ ಚೆನ್ನಾಗಿದೆ. ಪಬ್ಲಿಕ್ ಯೂಸ್ ಮಾಡಿದ್ರೆ ಅವಾಗ ಅವರೇ ಒಪಿನಿಯನ್ ಕೊಡ್ತಾ ಇರ್ತಾರೆ. ಈ ರೀತಿ ಇದೆ.